ನಮಸ್ಕಾರ ಎಲ್ರಿಗೂ ಹವ್ಯಕ ಪಾಕಶಾಲೆಗೆ ಸ್ವಾಗತ. ಇವತ್ತಿನ ದಿವಸ ಇನ್ಸ್ಟಂಟ್ ಆಗಿ ಮಾಡುವಂತಹ ಹಾಗೆಯೇ ದಿನಾಲು ಇದನ್ನು ಸೇವನೆ ಮಾಡುವಂತಹ ಒಂದು ಹೆಲ್ತ್ ಡ್ರಿಂಕನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸ್ಕೂಲಿಗೆ ಹೋಗೋ ಮಕ್ಕಳಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಇದು ಮೆಮರಿ ಪವರ್ ಎಲ್ಲ ಜಾಸ್ತಿ ಮಾಡುತ್ತೆ. ಹಾಗೆಯೇ ನಾವು ಕೂಡ ಇದನ್ನು ದೊಡ್ಡವರು ಕೂಡ ಸೇವನೆ ಮಾಡಬಹುದು. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಇದೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವಿಲ್ಲಿ ಸಬ್ಜಾ ಸೀಡನ್ನು ನೆನೆ ಹಾಕ್ಕೊಳ್ಬೇಕು. ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ತಗೊಂಡು ನೆನೆ ಹಾಕ್ತಾ ಇದ್ದೀನಿ. ನೀವು ಎಷ್ಟು ಲೋಟ ಡ್ರಿಂಕನ್ನು ಮಾಡ್ತೀರಿ ಅದಕ್ಕೆ ಅನುಸಾರವಾಗಿ ಸಬ್ಜಾ ಸೀಡನ್ನು ಕೂಡ ನೆನೆ ಹಾಕಬೇಕು. ನಾನಿಲ್ಲಿ 3 ಲೋಟ ಆಗುವಷ್ಟು ಮಾಡೋದ್ರಿಂದ 2 ಸ್ಪೂನ್ ಆಗುವಷ್ಟು ಸಾಕಾಗುತ್ತೆ 3 ಲೋಟಕ್ಕೆ. ಈ ಸಬ್ಜಾ ಸೀಡ್ ನೆನೆಯೋಕ್ಕೆ ಒಂದು 5 ನಿಮಿಷ ಸಾಕಾಗುತ್ತೆ. ಅಷ್ಟರೊಳಗಡೆ ನಾವು ಇದಕ್ಕೆ ಬೇಕಾಗುವಂತಹ ತಯಾರಿಯನ್ನೆಲ್ಲ ಮಾಡ್ಕೊಳ್ಳೋಣ. ಇಲ್ಲಿ 1 ಲೋಟ ಆಗುವಷ್ಟು ಹಾಲನ್ನು ನಾನು ತಗೊಂಡು ಕಾಯಿಸೋದಕ್ಕೆ ಇಡ್ತಾ ಇದ್ದೀನಿ. ಅದು ಕಾಯೋಷ್ಟು ಒಳಗಡೆ ನಾವೀಗ ಡ್ರಿಂಕಿಗೆ ಬೇಕಾಗುವಂತಹ ಕೆಲವು ನಟ್ಸನ್ನೆಲ್ಲ ತಗೊಂಡು ರುಬ್ಕೊಳ್ಬೇಕಾಗುತ್ತೆ. ಅದಕ್ಕೆ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಈಗ ನಿಮಗೆ ಇಲ್ಲಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ನೀವು ಮಾಡ್ತೀರೋ ಅದಕ್ಕೆ ಅನುಸಾರವಾಗಿ ಬಾದಾಮಿಯನ್ನು ಕೂಡ ತಗೊಳ್ಬೇಕು. ನಾನಿಲ್ಲಿ ಒಂದು 10ರಿಂದ 15 ಬಾದಾಮನ್ನು ತಗೊಂಡಿದ್ದೀನಿ. ಆಮೇಲಿಂದ ಗೋಡಂಬಿಯನ್ನು ಕೂಡ ತಗೊಂಡಿದ್ದೀನಿ. ಒಂದು 10 ಬೀಜ ಆಗುವಷ್ಟು ಗೋಡಂಬಿ ಕೂಡ ಇದೆ. ಆಮೇಲೆ ಇಲ್ಲಿ ನೋಡಿ ಹಸಿ ಖರ್ಜೂರನ ತಗೊಳ್ಬೇಕು. ಹಸಿ ಖರ್ಜೂರವಾದ ಹೊರಗಡೆ ಸಿಪ್ಪೆ ಎಲ್ಲ ಇದೆ ನೋಡಿ, ಅದನ್ನೆಲ್ಲ ಚೆನ್ನಾಗಿ ತೆಕ್ಕೊಳ್ಬೇಕು. ಅಥವಾ ನಿಮಗೆ ಸಿಪ್ಪೆ ತೆಗೆಯೋದಕ್ಕೆ ಆಗೋದಿಲ್ಲ ಅಂತಂದರೆ ತೊಳೆದು ನಾವು ಇದನ್ನು ಬೀಜನೆಲ್ಲ ತೆಗೆದು ಕ್ಲೀನಾಗಿ ಅದರ ಜೊತೆಗೇ ಹಾಕ್ಕೊಳ್ಬೇಕು. ಇನ್ನೀಗ ಇದಕ್ಕೆ ವಾಲ್ನಟ್ಟನ್ನು ಕೂಡ ತಗೊಂಡಿದ್ದೀನಿ. ಇದು ಕೂಡ ಮಕ್ಕಳ ಮೆಮೊರಿ ಪವರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. 1 ಆಗುವಷ್ಟು ತಗೊಂಡು ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಆಮೇಲೆ ನಿಮಗೆ ಫ್ಲೇವರ್ಗೋಸ್ಕರ ಏಲಕ್ಕಿಯನ್ನು ಒಂದು 2 ಪೀಸ್ ಆಗುವಷ್ಟು ಹಾಕ್ತಾಯಿದ್ದೀನಿ. ನಟ್ಸನ್ನೆಲ್ಲ ಹಾಕಿ ಆದ ನಂತರ ಇಲ್ಲಿ ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಕಲ್ಲು ಸಕ್ಕರೆಯನ್ನು ತಗೊಂಡಿದ್ದೀನಿ. ನೀವು ಸಕ್ಕರೆನಾದರೂ ಹಾಕ್ಕೊಳ್ಬೋದು. ಕಲ್ಲು ಸಕ್ಕರೆ ಹಾಕಿದರೆ ತುಂಬಾ ಒಳ್ಳೆಯದು. ಆಮೇಲೆ ಅದಕ್ಕೆ ರುಬ್ಬೋದಕ್ಕೆ ನೀರನ್ನು ಕೂಡ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತಂದಿದ್ದೀನಿ. ಎಷ್ಟು ಫೈನ್ ಆಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಡ್ರಿಂಕು ಕೂಡ. ಈಗ ರುಬ್ಬಿದಂತಹ ಮಿಶ್ರಣನ ನಾವಿನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ ನೋಡಿ ಅದಕ್ಕೆ ಮಿಕ್ಸಿ ಜಾರಿಗೆ ಕೂಡ ನೀರನ್ನು 1 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡು ತೆಗೆದಿಟ್ಟಂತಹ ಮಿಶ್ರಣಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನೀಗ ಸ್ಪೂನಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನಾಗಲಿ ಲಾಸ್ಟಲ್ಲಿ ನಾವು ಕಾಯಿಸಿದ ಹಾಲನ್ನು ಕೂಡ ಹಾಕ್ಕೊಳ್ಬೇಕು. ಸ್ವಲ್ಪ ಬೆಚ್ಚಗೆ ಬೇಕಿದು, ಹಾಗಾಗಿ ಇನ್ನು ಸರಿಯಾಗಿ ಮಿಕ್ಸ್ ಮಾಡಿ ಆದ ನಂತರ ಕೊನೆಯಲ್ಲಿ ಸಬ್ಜಾ ಸೀಡ್ ನಾವು ನೆನೆ ಹಾಕಿದ್ದೀವಲ್ಲ ಅದು ಕೂಡ ಚೆನ್ನಾಗಿ ನೆಂದು ಬಂದಿದೆ. ಈ ಸಬ್ಜಾ ಸೀಡ್ ತುಂಬಾ ಬೇಗ ನೆಂದು ಸಿಗುತ್ತೆ ನಮಗೆ. ಇದು ಬಹಳನೇ ಒಳ್ಳೆಯದು, ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲಿಂದ ಮಲಬದ್ಧತೆಯನ್ನು ಕೂಡ ನಿವಾರಣೆ ಮಾಡುತ್ತೆ. ಇದನ್ನು ಈಗ ಸಬ್ಜಾ ಸೀಡನ್ನು ಮೊದಲಿಗೆ ನಾನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕು 1 ಲೋಟಕ್ಕೆ. ಕೊನೆಯಲ್ಲಿ ನಾವು ಆಗಲೇ ಮಾಡಿಟ್ಟಂತಹ ಡ್ರಿಂಕ್ ಮಿಕ್ಸನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಬಂದರೆ ತುಂಬಾ ಹೆಲ್ದಿಯಾಗಿರುವಂತಹ ಟೇಸ್ಟಿ ಆಗಿರುವಂತಹ ಬೇರೆ ಡ್ರಿಂಕ್ ಕೂಡ ತಯಾರಾಗುತ್ತೆ. ಮನೆಯಲ್ಲಿ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಸುಲಭ, ಮಾಡೋದು ಕೂಡ 5 ನಿಮಿಷದಲ್ಲಿ ಬೇರೆ ರೆಡಿಯಾಗಿ ಸಿಗುತ್ತೆ ನಿಮಗೆ. ಡೈಲಿ ಇದನ್ನು ಮನೆ ಮಂದಿಯೆಲ್ಲ ನೀವು ಸೇವನೆ ಮಾಡ್ತಾ ಬಂದರೆ ತುಂಬಾ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟು ಕಾಣ್ತೀರಾ. ವಾಲ್ನಟ್ಟನ್ನು ಕೂಡ ಹಾಕಿರೋದ್ರಿಂದ ಮಕ್ಕಳ ಮೆಮೊರಿ ಪವರ್ ಜಾಸ್ತಿ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು. ಹಾಗೆಯೇ ಶಾರ್ಪ್ ಆಗ್ತಾರೆ ಮಕ್ಕಳು ಕೂಡ ಇದನ್ನು ಕುಡಿಯೋದ್ರಿಂದ. ಬೆಳಗ್ಗೆ ಹೊತ್ತು ಕುಡಿಯೋದಕ್ಕೆ ಕೊಡ್ಬೋದು ಇದನ್ನು. ಹಾಗೆಯೇ ದೊಡ್ಡವರಿಗೂ ಕೂಡ ಅಷ್ಟೇ, ಮೂಳೆ ಸವೆತ ಆಗಿರ್ಬೋದು, ಗಂಟು ನೋವಿನ ಸಮಸ್ಯೆ ಎಲ್ಲ ಇರುತ್ತೆ ನೋಡಿ, ಅದಕ್ಕೆಲ್ಲ ತುಂಬಾ ಒಳ್ಳೆಯದಿದು. ಆಮೇಲಿಂದ ಜೀರ್ಣಶಕ್ತಿ, ಮಲಬದ್ಧತೆ ನಿವಾರಣೆ, ಈ ಥರದ್ದೆಲ್ಲ ಹಲವಾರು ರೋಗಗಳಿಗೆ ಈ ಥರದ ಡ್ರಿಂಕನ್ನು ನಾವು ದಿವಸಕ್ಕೊಮ್ಮೆ ಮಾಡಿ ಕುಡಿಯೋದ್ರಿಂದ ಬಹಳ ಪ್ರಯೋಜನಕಾರಿಯಾಗಿದೆ. ಹಾಗೆಯೇ ನಾವು ಚಹಾ ಆಗಿರ್ಬೋದು, ಕಾಫಿ ಎಲ್ಲ ಕುಡಿತಾನೇ ಇರ್ತೀವಲ್ಲ, ಅದರ ಬದಲಿಗೆ ಒಂದು ಹೊತ್ತೆಲ್ಲ ನಾವು ಈ ಥರದ ಡ್ರಿಂಕನ್ನೆಲ್ಲ ಸೇವಿಸಬೇಕಾಗುತ್ತೆ. ನೋಡ್ಕೊಂಡು ಬಂದಾಯ್ತಲ್ಲ ಹೆಲ್ದಿ ಆಗಿರುವಂತಹ, ಆಮೇಲೆ ಬೇಗನೆ ಇನ್ಸ್ಟಂಟಾಗಿ ಮಾಡ್ಬೋದಾದಂತಹ ಹೆಲ್ದಿ ಡ್ರಿಂಕನ್ನು ಹೇಗೆ ಮಾಡೋದು ಅಂತ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆಯೇ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಾನು ಹಾಕಿರುವಂತಹ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ. ಅದೇ ರೀತಿ ನನ್ನ ಚಾನಲಲ್ಲಿ ತುಂಬಾ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಲಿಂಕಿಗೆ ಹೋಗಿ ಅದನ್ನು ಕೂಡ ನೋಡ್ಕೊಳ್ಳಿ. ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.